ಕಾನೂನಾತ್ಮಕವಾಗಿ ಗಮನಿಸುವುದಾದರೆ ಇಡಿ ತನ್ನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖವನ್ನು ಮಾಡಿತ್ತು ಸ್ಪಷ್ಟವಾಗಿ. ಇವರು ಆರೋಪಿ ಮಾತ್ರ ಅಲ್ಲ, ಆರೋಪಿ ಮತ್ತು ಕೋರ್ಟ್ ಕೂಡ ಅದಕ್ಕೆ ಸೂಚನೆಯನ್ನು ನೀಡಿ ಆನಂತರ ಅವರು ಬಂಧನ ಆಗಿತ್ತು. ಬಟ್ ಅದಾದ ಬಳಿಕ ಅವರಿಗೆ ಜಾಮೀನು ಸಿಕ್ತು. ಈಗ CBI ಕೂಡ ಅವರ ಹೆಸರನ್ನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದೆ. ಬಟ್ ರಾಜ್ಯ ಸರ್ಕಾರದ SIT ಮಾತ್ರ ಇಲ್ಲ, ಅವರ ಯಾವುದೇ ಶಾಮೀಲಿ ಈ ಪ್ರಕರಣದಲ್ಲಿ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದೆ. ತಮ್ಮ ಅಭಿಪ್ರಾಯ ಹೇಳೋದಾದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆಕ್ಚುಲಿ ಮೊದಲನ ವಿಷಯ, ನಾಗೇಂದ್ರ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕು. ಓಕೆ. ಮತ್ತೆ ಅವರು ಜಾತಿಯ ಕಾರ್ಡನ್ನು ಬಳಸುವುದು ಅತ್ಯಂತ ಖಂಡನೀಯ. ಓಕೆ. ಎರಡು ಕಾರಣಕ್ಕಾಗಿ. ಒಂದು, ಯಾವುದೇ ಒಬ್ಬ ಅಧಿಕಾರದಲ್ಲಿರುವವ, ಮುಖ್ಯವಾಗಿ ರಾಜಕೀಯ ಅಧಿಕಾರದಲ್ಲಿರುವವ, ರಾಜಕೀಯದಲ್ಲಿ ಒಂದು ನೈತಿಕತೆಯನ್ನು ಉಳಿಸಿಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ಓಕೆ. ನಮ್ಮ ಭಾರತದಲ್ಲಿ ಒಂದು ದೊಡ್ಡ ಪರಂಪರೆನೇ ಇದೆ. ನೆಹರು ಕಾಲದಿಂದ, ಶಾಸ್ತ್ರಿ ಅವರಿಂದ ಹಿಡಿದು 2008 ನಮ್ಮ 26/11 ವರೆಗೂ ಕೂಡ, ಅದ ನಂತರ ಮಮತಾ ಬ್ಯಾನರ್ಜಿದು ಕೂಡ ಇದೆ. ಸೊ ಒಂದು ದೊಡ್ಡ ಪರಂಪರೆ ಇದೆ. ಅಂದರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವ ಒಂದು ಪರಂಪರೆ ಇದೆ. ಓಕೆ. ಇಲ್ಲಿ ಇವರು ಕೊಡಲಿಲ್ಲ. ಒಂದು, ಎರಡನೇದಾಗಿ ಇವರು ಮಾತಾಡ್ತಾ ಇರುವುದೇನು ಹೇಳಿದ್ರೆ ಜಾತಿ ಕಾರಣಕ್ಕಾಗಿ. ಈಗ SC ST ಇರ್ಬೋದು, OBC ಇರ್ಬೋದು, ಅಥವಾ ಬ್ರಾಹ್ಮಣರೇ ಇರ್ಬೋದು, ಯಾರೇ ಇರ್ಬೋದು, ನನ್ನನ್ನು ಜಾತಿಯ ಕಾರಣಕ್ಕಾಗಿ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳೋದು ಸರಿಯಾದ ಭ್ರಷ್ಟಾಚಾರ. ಯಾರು ಮಾಡಿದ್ರು ಭ್ರಷ್ಟಾಚಾರ. ಒಂದು. ಇನ್ನೊಂದು ಬಹಳ ಮುಖ್ಯವಾಗಿ, ಈ ಭ್ರಷ್ಟಾಚಾರ ಯಾವ ಸ್ವರೂಪದ್ದು ಹೇಳಿದ್ರೆ, ಯಾರಿಗಾಗಿ ಹಣವನ್ನು ಮೀಸಲಾಗಿದೆಯೋ ಅಂತ ಶೋಷಿತ ಸಮುದಾಯಗಳ ಕೆಲಸ ಮಾಡಬೇಕಾದ ಶೋಷಿತ ಸಮುದಾಯದ ಮನುಷ್ಯ ಅದನ್ನ ದುರುಪಯೋಗ ಮಾಡುವಾಗ, ತನ್ನ ಇಲಾಖೆಯಲ್ಲಿ, ನಿಗಮದಲ್ಲಿ ದುರುಪಯೋಗ ಮಾಡುವಾಗ, ತಾನು ಅದರ ನೈತಿಕ ಹೊಣೆ ಹೊರುವುದಿಲ್ಲ ಎಂಬುದೇ ಇದೆಲ್ಲ, ಅದು ಭಾರಿ ಖೇದಕರವಾದಂತ ಅಂಶ. ಅಲ್ಲ, ಯಾರೋ ಅಧಿಕಾರಿಗಳು ತಪ್ಪು ಮಾಡಿರ್ಬೋದು, ರಾಜೀನಾಮೆ ಕೊಡಬೇಕು. ಈಗ ತಾವು ಹೇಳುದು ಒಪ್ತೇನೆ ನಾನು. ಯಾರ ಜವಾಬ್ದಾರಿ? ಈಗ ಮೊನ್ನೆ ಪ್ರಧಾನ ಅವರು ಮಕ್ಕಳು ನಮ್ಮ ಈ ನೀಟ್ ವಿಚಾರಕ್ಕೆ ಮಾಡುವಾಗ ಕೇಂದ್ರ ಸರ್ಕಾರದಲ್ಲಿ ಅವರೇನಾದ್ರು ಅದರಲ್ಲಿ ಇನ್ವಾಲ್ವ್ ಆಗಿದ್ರ? ಇಲ್ಲ. ಮಕ್ಕಳ ಒತ್ತಡಕ್ಕೆ ಮಣಿದು ಅವರು ನೈತಿಕವಾಗಿ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿಲ್ಲ. ಮಕ್ಕಳ ಒತ್ತಡಕ್ಕೆ ಹೊಣಿದು ಇಲ್ಲ, ಆಲ್ರೆಡಿ ರಾಜೀನಾಮೆ ಕೊಟ್ಟಾಗಿದೆ ಸರ್. ರಾಜೀನಾಮೆ ಕೊಟ್ಟಾಗಿದೆ. SIT ಈ ವಿಚಾರದಲ್ಲಿ ನಾಗೇಂದ್ರ ಅವರ ಪಾತ್ರ ಇಲ್ಲ ಅನ್ನುವಂಥದ್ದನ್ನು ಪ್ರೂವ್ ಮಾಡಿದೆ. ತಮ್ಮ ಗಮನದಲ್ಲಿ SIT ಆಗಿರುವುದೇ ನೋಡಿ, ಈ CBI ತನಿಖೆ ಆಗಿರುವುದೇ ನಮ್ಮ 3 ಜನ ಅದನ್ನು ಚಾಲೆಂಜ್ ಮಾಡಿದ ನಂತರ. ಯಾರು ನಿಮ್ಮ BJPಯ 3 ಜನ ಅದನ್ನು ಚಾಲೆಂಜ್ ಮಾಡಿದ ನಂತರ SIT ತನಿಖೆ ಆಗಿರೋದು. ಇದು ತಮ್ಮ ಮನಸ್ಸಿನಲ್ಲಿ ಇರಲಿ. ಯತ್ನಾಳ್ ಮತ್ತೆ ಇವರಿದ್ರಲ್ಲ, ಏನವರ ಹೆಸರು, ಹಿಂದಿನ ಹೈಯರ್ ಎಜುಕೇಶನ್ ಮಿನಿಸ್ಟರ್, ಅವರಿಬ್ಬರು ಕೂಡ ಈಗ BJPಯಲ್ಲಿಲ್ಲ. ಅವರು ಮಾಡಿದಾಗ ನಮ್ಮ ಬಸವನಗೌಡಪ್ಪ ಪಾಟೀಲ್, ಯತ್ನಾಳ್, ಅರವಿಂದ ಲಿಂಬಾವಳಿ ಎಲ್ಲ ಸಲ್ಲಿಸಿದ ಇದಕ್ಕೆ M ನಾಗಪ್ರಸನ್ನ ಅವರ ಪೀಠ CBI ತನಿಖೆಗೆ ಆದೇಶ ಮಾಡಿತು. ಅದು ಹೇಳ್ತದೆ SIT ತನ್ನಲ್ಲಿರುವಂಥ ಎಲ್ಲ ಫೈಲನ್ನು CBIಗೆ ಟ್ರಾನ್ಸ್ಫರ್ ಮಾಡಬೇಕು ಹೇಳಿ. ಅದು ಕೇವಲ SIT ಏನು ಲ್ಯಾಪ್ಸಸ್ ಇದೆ ಹೇಳಿ ಫೈಂಡ್ ಔಟ್ ಮಾಡಿದೆ ಅಷ್ಟು ಮಾತ್ರ ಅಲ್ಲ, ಆ ಇಡೀ ಕಾರ್ಪೊರೇಷನ್ನ ಫಂಕ್ಷನಿಂಗ್ ಏನಿದೆ ಮತ್ತೆ ಅದರ ಫಿನಾನ್ಷಿಯಲ್ ಡೀಲಿಂಗ್ಸ್ ಏನಿದೆ ಇದರ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕೇಳಿ CBIಗೆ ಕೋರ್ಟ್ ಡೈರೆಕ್ಟ್ ಮಾಡ್ತದೆ. CBI 30 ಜನರನ್ನ ಕಾನ್ಸ್ಪಿರೇಟರ್ಸ್ ಆಗಿ, ಪಿತೂರಿದಾರರಾಗಿ ಐಡೆಂಟಿಫೈ ಮಾಡ್ತದೆ ಈ ಪ್ರಕರಣದಲ್ಲಿ. ಈ ಪ್ರಕರಣದಲ್ಲಿ ಅವರು ಎಷ್ಟು ಇದನ್ನು ಮಾಡ್ತಾರೆ ಹೇಳಿದೆ ನೋಡಿ, 89.63 ಕೋಟಿ
ಅಕ್ರಮವಾಗಿ ವರ್ಗಾವಣೆ ಮಾಡಿದ ವಿಷಯವನ್ನು CBI ಐಡೆಂಟಿಫೈ ಮಾಡ್ತದೆ. ಓಕೆ. ಆ 30 ಜನ ಪಿತೂರಿಗಾರರಲ್ಲಿ ಇವರು ಕೂಡ. ನಾನು ಅದರ ಕೇಸಿನ ಮೆರಿಟ್ಸ್ ಡಿಮೆರಿಟ್ಸ್ ಬಗ್ಗೆ ಮಾತಾಡೋದಿಲ್ಲ. ಓಕೆ. ಒಂದು ತನಿಖೆ ಆಗ್ತದೆ, ಇವರು ಅಪರಾಧಿ ಆಗ್ಬೋದು, ನಿರಪರಾಧಿ ಆಗ್ಬೋದು, ಯಾವುದೇ ಆಗ್ಬೋದು. ಈಗ ಒಬ್ಬನನ್ನು ಮಂತ್ರಿ ಮಾಡಿದ ಮೇಲೆ ಅವನ ಇಲಾಖೆಯಲ್ಲಿರುವ ಅಕ್ರಮಗಳಿಗೆ ಮತ್ತೆ ಮಂತ್ರಿಯ ಅಥವಾ ಉನ್ನತ ಮಟ್ಟದಲ್ಲಿರುವವರ ಒಂದು ಸಹಮತಿ ಇಲ್ಲದೆ ಅಥವಾ ಅವರ ಗಮನಕ್ಕೆ ಇಲ್ಲದೆ 187 ಕೋಟಿ ಹಣದ ಒಂದು ಅವ್ಯವಹಾರ ನಡೀತದೆ ಹೇಳಿದ್ರೆ ಅದು ಸರಳ ವಿಷಯ ಅಲ್ಲ. ಮತ್ತೆ ಅದು ಎಲ್ಲಿ ಹೋಗಿದೆ? ಬಿಜೆಪಿಯವರು ಅದನ್ನು ಹೇಳ್ತಾ ಇದ್ರು, ಅದು ಆಂಧ್ರದ ಚುನಾವಣೆಗೆ ಹೋಗಿದೆ, ಬಳ್ಳಾರಿಗೆ ಹೋಗಿದೆ ಅಲ್ಲ. ಹೈದರಾಬಾದ್ 2025 ನಲ್ಲಿ ಅವರು ಬಳ್ಳಾರಿಯ ಬಳ್ಳಾರಿಯ MP ತುಕಾರಾಮ್ ಅವರ ಮನೆ ಸೇರಿದಂತೆ 8 ಕಡೆ ದಾಳಿ ಮಾಡ್ತಾರೆ ED ಅವರು ಕೂಡ. ಓಕೆ. ಹಣ ಹೋಗಿರುವ ಇದನ್ನು ತಾವು ನೋಡಿದ್ರೆ ಆಂಧ್ರದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಖಾತೆಗೆ ಹೋಗಿದೆ. ಅದನ್ನೆಲ್ಲ ಒಂದು ದೊಡ್ಡ ಪಟ್ಟಿ ಇದೆ, ಅದನ್ನ ಚರ್ಚೆಯಲ್ಲಿ ಮಾತಾಡ್ಬೋದು. ನಾನು ಹೈದರಾಬಾದ್ನ 18 ಅಕೌಂಟ್ಗೆ ಹೋಗಿ ಅಲ್ಲಿಂದ 600 ಅಕೌಂಟ್ಗಳಿಗೆ ಹೋಗಿರುವಂತದ್ದು. ಈಗ ಪ್ರಶ್ನೆ, ಇಂಥದೆಲ್ಲ ಆಗುವಾಗ ಒಬ್ಬ ಮಂತ್ರಿಯ ಜವಾಬ್ದಾರಿ ಏನು? ನಾನು ಹೇಳೋದು, ಒಬ್ಬ ಮಂತ್ರಿಯ, ಹಾಗಾದ್ರೆ ಮಂತ್ರಿಗೆ ಏನು ಜವಾಬ್ದಾರಿ ಇಲ್ಲದಿದ್ರೆ ಅವನನ್ನು ಟ್ಯಾಕ್ಸ್ ಪೇಯರ್ಸ್ನ ಹಣದಲ್ಲಿ ಸಾಕುದು ಯಾಕೆ ನಾವು? ಮಂತ್ರಿಗೆ ಏನು ಜವಾಬ್ದಾರಿ ಇಲ್ಲ ಹೇಳಿದ್ರೆ, ಒಬ್ಬ ಮಂತ್ರಿಯನ್ನು ಸಾಕ್ಲಿಕ್ಕೆ ಬಿಳಿ ಆನೆಯನ್ನು ಸಾಕಿದಾಗೆ ನಾವು ಎಷ್ಟು ಖರ್ಚು ಮಾಡ್ತೇವೆ? ನಮ್ಮ ರಾಜ್ಯದಲ್ಲಿ ಇನ್ನೂ ದಲಿತರಲ್ಲಿ ಮೊನ್ನೆಯ ವರದಿ ಪ್ರಕಾರ, ಯಾರು ನಮ್ಮ HN ನಾಗಮೋಹನ್ ದಾಸ್ ವರದಿ ಪ್ರಕಾರ 80% ಲಿವಿಂಗ್ ಇನ್ ಬಿಲೋ ಪವರ್ಟಿ ಲೈನ್. ಓಕೆ. ಇನ್ನು ಕೂಡ ಇದೆ ಬಿಲೋ ಪವರ್ಟಿ ಲೈನ್. ಬಿಲೋ ಪವರ್ಟಿ ಲೈನ್ ಯಾವ್ದು? ಈಗ ವಾರ್ಷಿಕ ವರಮಾನ 1,20,000. ಅದರಲ್ಲಿ ಸುಮಾರು 9% ಜನ ಇನ್ನೂ ಸಹ ವಾರ್ಷಿಕ 15,000 ವರಮಾನಕ್ಕಿಂತ ಕಡಿಮೆಯಲ್ಲಿದ್ದಾರೆ ಹೇಳಿದ್ರೆ, ಅವರ ಅಭ್ಯುದಯಕ್ಕೆ ಒಬ್ಬ ಮಂತ್ರಿಯನ್ನು ನೇಮಕ ಮಾಡಿದ್ರೆ ಆ ನಿಗಮದಲ್ಲಿ ಅವರ ಎಕ್ಸ್ಕ್ಲೂಸಿವ್ಲಿ ಅವರ ಅಭಿವೃದ್ಧಿಗಾದ ಒಂದು ನಿಗಮ ಮಾಡಿ ಅದಕ್ಕಾಗಿ ಒಬ್ಬ ದಲಿತನನ್ನೇ ನೇಮಕ ಮಾಡಿದ್ರೆ, ಅವನ ನೇತೃತ್ವದಲ್ಲೇ ಎಲ್ಲರೂ ಚೆನ್ನಾಗಿ ಕೂತ್ಕೊಂಡು ಭೂರಿ ಭೋಜನ ಮಾಡ್ತಾ ಕೂತ್ಕೊಂಡ್ರೆ ಫಸ್ಟ್ಗೆ ಅವರನ್ನ ಸಮಾಜವೇ ಒದ್ದು ಹೊರಗೆ ಹಾಕ್ಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಅದು ಆಗ್ಲಿಲ್ಲ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಹೇಳಿದ್ರೆ, ಇದು ಅತ್ಯಂತ ನೋವಿನ ವಿಷಯ. ನಾವು ಪ್ರಬಲ ಕಮ್ಯುನಿಟಿ ಅಥವಾ ಡಾಮಿನೆಂಟ್ ಕಾಸ್ಟ್ ಹೀಗೆ ಮಾಡ್ತದೆ ಹೇಳುವಾಗ, ಯಾವ ಶೋಷಿತ ಸಮುದಾಯದಲ್ಲಿ ಇರುವ ಒಬ್ಬ ಮಂತ್ರಿಯೇ ಅವನ ನೇತೃತ್ವದಲ್ಲಿ ಇಷ್ಟು ಅಕ್ರಮಗಳಾಗುವಾಗ ಅದಕ್ಕೆ ಜಾತಿಯ ಬಣ್ಣದಲ್ಲಿ ಅವನು ತನ್ನನ್ನು ತಾವು ರಕ್ಷಿಸಿಕೊಳ್ಳುವುದಿಲ್ಲ. ಅದು ಅತ್ಯಂತ ನಾಚಿಕೆಗಳು. ಮತ್ತೆ ಆ ದಿಕ್ಕಿನಲ್ಲಿ ಅವರು ಇವತ್ತು ಏನ್ ನಾವು ನೋಡ್ತಾ ಇದ್ವಿ, ನಿನ್ನೆ ಮಾಹಿತಿ ಬಂದಿತ್ತು, ಒಂದು ಸರ್ಕಾರಕ್ಕೆ ಹೆಚ್ಚು ಪಾರ್ಟಿಗೆ ಮತ್ತೆ ಸರ್ಕಾರಕ್ಕೆ ಮುಜುಗರ ಆಗುವುದನ್ನು ನಾನು ತಪ್ಪಿಸ್ಲಿಕ್ಕೆ ನಾನೇ ರಾಜೀನಾಮೆ ಕೊಡ್ತಾ ಇದ್ದೇನೆ ಹಾಗೀಗೆಲ್ಲ ಕೆಲವರು ಬೇಕಾದವರೆಲ್ಲ ಹೇಳ್ತಾ ಇದ್ರು. ಅವ್ರು ಯಾವಾಗ್ಲೇ ರಾಜೀನಾಮೆ ಕೊಡ್ಬೇಕಾಗಿತ್ತು. ನೈತಿಕ ಹೊಣೆಗಿಂತ ಇಲ್ಲಿ ಪಕ್ಷದ ಒಂದು ಮುಜುಗರಕ್ಕೋಸ್ಕರ ರಾಜೀನಾಮೆ ಕೊಡ್ಬೇಕಾದಂತ ಪರಿಸ್ಥಿತಿ ಬಂತಾಗಿತ್ತು. ಅದ್ರ ಅರ್ಥ ಏನು? ಅವರಿಗೆ ನೈತಿಕತೆ ಇಲ್ಲ ಹೇಳಿ. ಅದೇ ಹೇಳಿರೋದು. ಓಕೆ, ಉದಯ್ ಸರ್, ಅಂದ್ರೆ ಲೋಲಾಕ್ಷ ಅವರು ಹೇಳೋ ಪ್ರಕಾರ ಧರ್ಮೇಂದ್ರ ಪ್ರಧಾನ್ ಅವರ ಮೇಲೆ ಯಾವುದೇ ಬರೀ ಆರೋಪಗಳು ಮಾತ್ರ ಇದ್ದಂಥದ್ದು, ಯಾವುದೇ ಸಾಕ್ಷ್ಯಗಳಿರ್ಲಿಲ್ಲ ಅಥವಾ ಅವರ ಮೇಲೆ ಆರೋಪ ಸಾಬೀತಾಗಿರ್ಲಿಲ್ಲ. ಆದ್ರೆ ಇಲ್ಲಿ ನಾಗೇಂದ್ರ ಅವರ ಮೇಲೆ ಅಲ್ಲ, ಕೇವಲ ದೂರು ಮಾತ್ರ ಇದ್ದಂಥದ್ದು. ಆದ್ರೆ ಇಲ್ಲಿ ಆರೋಪ ಸಾಬೀತಾಗಿದೆ. ED ಚಾರ್ಜ್ ಶೀಟ್ ಅಲ್ಲೂ ಕೂಡ ಮೆನ್ಷನ್ ಮಾಡಿದೆ. ಈಗ CBI ಕೂಡ ಮುಂದಾಗ್ತಾ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ರಾಜೀನಾಮೆಯನ್ನು ನೀಡೋದಕ್ಕೆ ಏನು ಅನ್ನುವಂಥದ್ದು ವಿಪಕ್ಷಗಳು ಕೂಡ ಮಾಡುವಂಥ ಪ್ರಶ್ನೆ. ನೋಡಿ, ಇದರ ಹಿಂದೆ ಬಹಳಷ್ಟು ವಿಚಾರಗಳಿವೆ. ಯಾಕಂತ ಹೇಳಿದರೆ, ಈ ನಾನು ಒಂದು ವಿಷಯ ವೆರಿ ಕ್ಲಾರಿಫೈ ಮಾಡ್ತೀನಿ. ಭ್ರಷ್ಟಾಚಾರ ಅನ್ನುವಂಥದ್ದು ಇದು ನಿನ್ನೆ ಮೊನ್ನೆ ಇರುವಂಥದ್ದಲ್ಲ, ಅಥವಾ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾದದ್ದಂತಲ್ಲ, ಅಥವಾ ಯಾವುದೇ ಒಂದು ರಾಜ್ಯಕ್ಕೆ ಸೀಮಿತವಾದಂಥದ್ದಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಭ್ರಷ್ಟಾಚಾರ ನಡೆದೇ ಇಲ್ಲ ಅಂತ ಹೇಳಿ ನಾವು ಎಲ್ಲಿಯೂ ಕೂಡ ನಾವು ಹೇಳುವುದು ಸಹ ಇಲ್ಲ. ನಡೆದಿದೆ, ಇದಕ್ಕೆ ಹಲವಾರು ಪ್ರಕರಣಗಳಿವೆ. ಹಾಗೆ ಅಂತ ಹೇಳಿ ನಮ್ಮನ್ನು ನಾವು ಕ್ಲೀನ್ ಚಿಟ್ ಕೊಡುವಂತಹದ್ದು ವಿಚಾರ ಇದರಲ್ಲಿ ಕೂಡ ಅಲ್ಲ. ನೋಡಿ, ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈಗ ಇಷ್ಟೆಲ್ಲ ತನಿಖೆಗಳು ನಡೆದ ಮೇಲೂ SIT ನಡೆಯಿತು, ಅದರಲ್ಲಿ ಕೂಡ ಕ್ಲೀನ್ ಚಿಟ್ ಸಿಕ್ತು ಅವರಿಗೆ. CBI ಇಂದ ತನಿಖೆ ನಡೀತು, ಅದರಲ್ಲಿ ಕೂಡ ಅವರಿಗೆ ಬೇಲ್ ಸಿಕ್ತು. ಮತ್ತೆ ED ಇಂದ ನಡೀತು, ಅದರಲ್ಲಿ ಕೂಡ ಅವರಿಗೆ ಬೇಲ್ ಸಿಕ್ತು. ನೋಡಿ, ತನಿಖೆಗಳು ಇದರಲ್ಲಿ ನಡೀತಾ ಇದೆ.
ಸ್ಪಷ್ಟತೆ ಇಲ್ಲ ಇದರಲ್ಲಿ. ನಂಬರ್ 1 ಸ್ಪಷ್ಟತೆ ಯಾವುದರಲ್ಲಿ ಇಲ್ಲ. ಅವರು ಅಲ್ಲಿ ಬಂದಿದೆ ದುಡ್ಡು ಇಲ್ಲಿ ಬಂದಿದೆ ಅಂತ ಹೇಳಿ ಇರುವಂತದ್ದು ಊಹಾಪೋಹ, ಕೇವಲ ಒಂದು ಕಾನ್ಸ್ಪಿರಸಿ. ಇಡಿ ಮತ್ತು ಸಿಬಿಐ ಅನ್ನ ತಾವುಗಳು ಅದು ಬಿಜೆಪಿ ಅಂಡರ್ ಅಲ್ಲಿ ಬರುವಂತದ್ದು ಅಂತ ಹೇಳ್ತೀರಾ. ಅಂಡ್ SIT ಬಂದ್ರೆ ಅವರು ಬಿಜೆಪಿ ಅವರು ಹೇಳ್ತಾರೆ ಅದು ಕಾಂಗ್ರೆಸ್ ಅಂಡರ್ ಅಲ್ಲಿ ಬಂದಿರುವಂತದ್ದು. ಈಗ ಏನಾಗ್ತದೆ ಅಂತ ಹೇಳಿದ್ರೆ ಇದರಲ್ಲಿ ವಿಚಾರ ನೋಡಿ, ಬಹುಶಃ ನೀವು ತೀರಾ ಇತ್ತೀಚೆಗೆ ಒಂದು ಏನ್ ಹೇಳ್ತಾರೆ, ಒಂದು ರಾಮ ಮಂದಿರದ ಒಂದು ಪ್ರಕರಣ ನಡೆದಾಗಿದ್ದಿರ್ಬೋದು. ಚಂಪತ್ ರಾಯ್ ಅವರಿಗೆ UP ಯ ಒಂದು SIT ರಚನೆ ಮಾಡಿದ್ರು, ಅದರಲ್ಲಿ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟು ಇಬ್ಬರಿಗೆ. ಈಗ ನಾವು ಯೋಚನೆ ಮಾಡಬೇಕಾದ ವಿಚಾರ ಏನಂತ ಹೇಳಿದ್ರೆ, ಇಲ್ಲಿ ಮೊದಲನೇದಾಗಿ ಇಲ್ಲಿ ನಾವು ಕ್ಲೀನ್ ಚಿಟ್, ಈಗ ನಾವು ಏನೇನು ಇನ್ವೆಸ್ಟಿಗೇಷನ್ ನಾವು ಮಾಡಿದ್ದೇವೆ ಅದನ್ನೀಗ CBI ಅವರು ಕೇಳಿದ್ದಾರೆ, ಏನೇನು ನಿಮ್ಮ ಕಡೆಯಿಂದ ಏನು ನಡೆದಿತ್ತು ಅದನ್ನು ನಾವು ಅವರಿಗೆ ಕೊಡ್ತೇವೆ. ನಂಬರ್ 1 ಹ್ಯಾಂಡ್ ಓವರ್ ಮಾಡಿ. ಮತ್ತೆ ಇದರಲ್ಲಿ ಇನ್ನು ಮುಂದಕ್ಕೆ ಇನ್ನಷ್ಟು ಹೆಚ್ಚು ಕಿರಿಕಿರಿ ಆಗುವುದು ಬೇಡ ಅನ್ನೋ ವಿಚಾರವಾಗಿ ಹಿಂದೆಯೂ ಕೂಡ ಡಿಸ್ಕಷನ್ ನಡೆದಿತ್ತು, ಕೊಡಬಾರ್ದು ಬೇಕು ಅಂತೇಳಿ. ಯಾಕಂದ್ರೆ ನೋಡಿ ಇದರಲ್ಲಿ ಬಹುಶಃ ನನ್ನ ಒಂದು ಅಬ್ಸರ್ವೇಷನ್ ಏನಂತ ಹೇಳಿದ್ರೆ, ವಿಪಕ್ಷ ಎಲ್ಲೋ ಒಂದು ಕಡೆ ವೀಕ್ ಆಗಿದೆ ನೋಡಿ. ಹೇಗಂತ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನಾವು ಒಂದು ವೇಳೆ ತಪ್ಪು ಮಾಡಿದ್ರೆ ಎಸ್ ನಾವು ಒಪ್ಕೊಳ್ತೀವಿ. ನಾವು ನನ್ನದು ಟ್ರ್ಯಾಕ್ ತೆಗೆದು ನೋಡಿ ನೀವು ಬೇಕಿದ್ರೆ, ಆಸ್ ಅ ವಕ್ತಾರ ಎಲ್ಲೆಲ್ಲಿ ಕಾಂಗ್ರೆಸ್ ಇಂದ ಏನಾದರೂ ತಪ್ಪು ನಡೆದದ್ದು ಅಂತ ಹೇಳಿ ಇದ್ರೆ ನಾವು ಅದನ್ನು ಒಪ್ಕೊಂಡಿದ್ದೇವೆ. ನಾವು ತಪ್ಪು ನಡೆದಿದೆ, ನಾವು ಒಪ್ಕೊಂಡಿದ್ದೇವೆ, ನಾವು ಅದನ್ನು ಸರಿ ಮಾಡ್ಕೊಳ್ತೀವಿ ಅಂತ ಸರಿ ಮಾಡಿದ್ದೀವಿ ಕೂಡ. ಮತ್ತೆ ಸರ್ ಒಂದು ವಿಚಾರ ಹೇಳಿದ್ರು, ಯಾಕಂತ ಹೇಳಿದ್ರೆ ನಿಜವಾಗಿ ಅದು ಒಂದು, ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಮಾತ್ರ ಆ ಒಂದು ಕ್ರಮ ಇರುವಂತದ್ದು, ನೈತಿಕತೆ ಹೊತ್ತು ರಾಜೀನಾಮೆ ಕೊಡುವಂತದ್ದು, ಅದರ ಇತಿಹಾಸ ಇರುವಂತಹದ್ದು ಕಾಂಗ್ರೆಸ್ನಲ್ಲಿ ಮಾತ್ರ. ನಾನು ಅದೇ ನಿಮ್ಗೆ ಬಿಜೆಪಿಯಲ್ಲಿ ಅವರು ಕೂಡ ನೈತಿಕ ರಾಜೀನಾಮೆ ಇಲ್ಲ, ಅದು ರಾಜೀನಾಮೆ ಕೊಟ್ಟದು ಹೇಗೆ, ಎಷ್ಟು ದಿನದ ನಂತರ, ಏನೆಲ್ಲ ನಡೆಯಿತು ಅಲ್ಲಿ, ಯಾವ ರೀತಿಯಾದಂತಹ ಒಂದು ಒತ್ತಡಗಳನ್ನು ಹಾಕಲಾಯಿತು ಸರ್ಕಾರದ ಮೇಲೆ, ಅಥವಾ ಅದರ ವಿರುದ್ಧ ಯಾರ್ಯಾರು ಹೋರಾಡಿದ್ರು ಅವರನ್ನು ಯಾವ ರೀತಿಯಾಗಿ ಒಂದು ದೇಶದ್ರೋಹಿಗಳು ಅಥವಾ ಬೇರೆ ಬೇರೆ ರೀತಿಯಾದ ಟ್ಯಾಗಿಂಗ್ ಮಾಡಲಾಯಿತು. ಸೊ ಆ ರೀತಿಯಾದ ವಿಚಾರಗಳನ್ನು ನೋಡಬೇಕಾಗ್ತದೆ. ಎಸ್, ಈ ವಿಚಾರದಲ್ಲಿ ಕಾಂಗ್ರೆಸ್ ಖಂಡಿತವಾಗಿ ಒಂದು ಟ್ರಿಕ್ಕಿ ಸಿಚುವೇಶನ್ ಅಲ್ಲಿ ಇದೆ, ನಾವು ಇಲ್ಲ ಅಂತ ಹೇಳಿ ಒಪ್ಕೊಳ್ತಿಲ್ಲ. ಹಾಗಂತ ಹೇಳಿ ಬಹುಶಃ ಇದರಲ್ಲಿ ನಾನು ಒಂದು ನೋಟಿಸ್ ಮಾಡಿದ್ದೆ ನೋಡಿ, ಬಿಜೆಪಿಯಲ್ಲಿಯೂ ಕೂಡ ಈಗ ಏನು ರಾಜೀನಾಮೆ ಕೇಳ್ತಿದ್ದಾರೆ, ಬಹುಶಃ ಏನು 100% ಆಗಿ ಬಿಜೆಪಿಯವರು ಯಾರು ಕೇಳ್ತಿಲ್ಲ. ಅದರಲ್ಲಿ ಒಂದು 10-20 ಬಣಗಳಿವೆ. ಈ ಒಂದು 10-20 ಬೇಡ, 10 ಬಣಗಳಿವೆ. ಈ 10 ಬಣಗಳಲ್ಲಿ ಎಲ್ಲೇ ಒಂದು 2-3 ಬಣದ ಜನಗಳು ಯಾರಿದ್ದಾರೆ ನೋಡಿ, ಅವರು ಇದಕ್ಕೆ ತುಂಬಾ ಪ್ರೆಷರೈಸ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬಾಕಿ 7 ಬಣದವರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಮಗೆ ನಿಜವಾಗಿಯೂ ಈ ವಿಚಾರದಲ್ಲಿ ಕಾಂಗ್ರೆಸ್ನವರಿಂದ ರಾಜೀನಾಮೆ ಕೇಳೋ ನೈತಿಕತೆ ಇದೆಯಾ ಅಂತ ಹೇಳುವಂತ ಪ್ರಶ್ನೆಯನ್ನು ಬಿಜೆಪಿಯವರು ಖುದ್ದು ಅವರಿಗೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬಹುಶಃ ಇಂಥದೇ ಹಗರಣಗಳಲ್ಲಿ ಇನ್ವಾಲ್ವ್ ಆಗಿರುವವರು, CBI ತನಿಖೆಯಲ್ಲಿ ಇರುವವರು, ವೆಸ್ಟ್ ಬೆಂಗಾಲ್ನಲ್ಲಿ ಇದ್ದಿರಬಹುದು, ಬಿಹಾರ ಆಗಿದ್ದಿರ್ಬೋದು, ಉತ್ತರ ಪ್ರದೇಶದಲ್ಲಿ ಕೂಡ ಇಂಥ ಮಿನಿಸ್ಟರ್ಸ್ಗಳು ಇದ್ದಾರೆ. ಸೊ ಬಹುಶಃ ಬಿಜೆಪಿಗೆ ಏನೋ ಒಂದು ಸೈಡಿನಲ್ಲಿ ಒಂದು ನಾವು ಕೇಳುವುದು ತಪ್ಪು ಸರಿಯಾ ಅಂತ ಹೇಳುವಂತ ಒಂದು ಮುಜುಗರ ಕೂಡ ಇದೆ. ಮತ್ತೆ ಇಲ್ಲಿಯ ಒಂದು ಬಿಜೆಪಿಯ ಒಂದು ಏನ್ ಹೇಳ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ನ ಕೊರತೆ, ಬಹುಶಃ ನನ್ನ ಒಂದು ಅನಿಸಿಕೆ ಪ್ರಕಾರ ಒಂದು ಪ್ರಬಲವಾದಂತಹ ಒಂದು ವಿರೋಧ ಪಕ್ಷವಾಗಿ ಇಲ್ಲಿ ಕೆಲಸ ಮಾಡ್ತಿಲ್ಲ. ನಾವು ಈಗಲೂ ಹೇಳ್ತೀವಿ, ನಾವು ತಪ್ಪು ದಾರಿಯಲ್ಲಿ ನಡೀತಿದ್ದೀವ, ನಮ್ಮನ್ನು ತಿದ್ದಿ. ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಈ ಆರೋಪಗಳು ಇದ್ದ ಸರ್ತಕ್ಕೆ ಈ ರಾಜೀನಾಮೆಯನ್ನ ನೀಡುವಂತ ಅಗತ್ಯತೆ ಇಲ್ಲ ನನ್ನ ಪ್ರಕಾರ. ಬಟ್ ಈ ಪ್ರಕರಣದಲ್ಲಿ ಗಮನಿಸೋದಾದ್ರೆ ಇಡಿಯಿಂದ ಚಾರ್ಜ್ ಶೀಟ್ ಇದೆ. ಚಾರ್ಜ್ ಶೀಟ್ ಅಲ್ಲಿ ಅವರೇ ಪ್ರಮುಖ ಆರೋಪಿ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಲಾಗಿದೆ ಮತ್ತು ನಿಗಮ ಮಂಡಳಿಯ ಹಣವನ್ನ 18 ಅಕೌಂಟ್ಗೆ ಸಂಬಂಧಪಟ್ಟಂತೆ ಹೈದರಾಬಾದ್ನ 18 ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಅಲ್ಲಿಂದ 600 ಅಕೌಂಟ್ಗೆ ಡಿಸ್ಟ್ರಿಬ್ಯೂಟ್ ಆಗಿ ಅದರಲ್ಲಿ ಚಿನ್ನ ಮತ್ತು ಐಷಾರಾಮಿ ಕಾರ್ಗಳನ್ನು ಖರೀದಿ ಮಾಡಲಾಗಿದೆ. ಅದರಲ್ಲಿ ಕೆಲವೊಂದು ಐಷಾರಾಮಿ ಕಾರ್ಗಳನ್ನ ನಾಗೇಂದ್ರ ಅವರು ಬಳಸ್ತಾ ಇದ್ರು. ಅಂದ್ರೆ ಮೇನ್ ಪಾಯಿಂಟ್ ಇರುವಂತದ್ದು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಬಂದ ಮೇಲೆ ರಾಜೀನಾಮೆ ಕೊಡೋದಕ್ಕೆ ಏನಂತ ನೋಡಿ. ಚಾರ್ಜ್ ಶೀಟ್ ಅಲ್ಲಿ ಬರುವಂತದ್ದು ಎಲ್ಲವೂ ಸತ್ಯವೇನಾ? ಪ್ರಶ್ನೆ ಇರುವುದೇನು ಗೊತ್ತಾ, ನಮ್ಮ ರಾಜಕೀಯದಲ್ಲಿ ನಾವು ಜನರಾಗಿ ಜಾಗೃತ ಜನರು ನೈತಿಕತೆಯನ್ನ ಬಯಸ್ತೇವ ಇಲ್ವಾ ಎಂಬುದು. ನಾನು ಕಾಂಗ್ರೆಸ್ ಬಿಜೆಪಿ ಎಂದು ಹೇಳುದಿಲ್ಲ, ಎಲ್ಲ ಪಕ್ಷಗಳು ಬಹುತೇಕ ಒಂದೇ ರೀತಿ ಇವೆ. ನಾವು ಡೆಮಾಕ್ರಸಿ ಹೆಸರಿನಲ್ಲಿ ಹೇಳುವಾಗ ಒಬ್ಬ ಮಂತ್ರಿ ತನ್ನ ಹುದ್ದೆಯಲ್ಲಿ ಅವನು ಪಾರದರ್ಶಕತೆಯನ್ನ ಮತ್ತೆ ಉತ್ತರದಾಯಿತ್ವವನ್ನ ಅವನಿಗೆ ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲದಿದ್ರೆ ತೆರಿಗೆದಾರರ ಹಣದಲ್ಲಿ ಅವನನ್ನು ಸಾಕಬೇಕು ಯಾಕೆ ನಾವು?
Yes. ಅವನು ಕೂಡ ಒಂದು ತಮ್ಮ ಗಮನದಲ್ಲಿ ಇರ್ಲಿ, ಅವನು ಕೂಡ ಸಾರ್ವಜನಿಕ ಸೇವಕ. ಖಂಡಿತ ಅವನಿಗೆ ಕೂಡ ಇದು ಅಪ್ಲೈ ಆಗ್ತದೆ, ಯಾವುದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅವನಿಗೆ ಕೂಡ ಅಪ್ಲೈ ಆಗ್ತದೆ. ಹಾಗೆ ಇರುವಾಗ ಅವನು ಎಷ್ಟು ನಿಯತ್ತಿನಿಂದ ಇರಬೇಕು. ಮತ್ತೆ ಅವನು ಕರಪ್ಟ್ ಆದ್ರೆ ಕೆಳಗೆ ಅಟೆಂಡರ್ ಪಿಯೋನ್ ವರೆಗೆ ಸಿಸ್ಟಮ್ ಹೇಗಿರ್ತದೆ, ಅವನು ಆದರ್ಶ ಆಗಬೇಕು. ಆದರ್ಶ ಈಗ ಇದೇ ಮೊದಲ ನಾನು ಹೇಳ್ತಾ ಇರೋದು. ಬಿಜೆಪಿನಲ್ಲೂ ಕರಪ್ಟ್ ಇದ್ದಾರೆ, ಎಲ್ಲಾ ಪಾರ್ಟಿಯಲ್ಲೂ ಕರಪ್ಟ್ ಇದ್ದಾರೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಬಟ್ ನಾವು ಅವರು ಈಗ ಕಾಂಗ್ರೆಸ್ ವಕ್ತಾರ ಹೇಳಿದ್ರು ಬಿಜೆಪಿ ಅವರು, ಅಂದ್ರೆ ಕಾಂಗ್ರೆಸ್ಸಿಗೆ ಅವರಿಗೆ ಬಿಜೆಪಿ ಅವರ ಆದರ್ಶ ಆಗಿ ತೆಗೆದುಕೊಳ್ತಾರ, ಅಂದ್ರೆ ಅವ್ರು ಮಾಡಿದಾರೆ ನಾವೇನ್ ಮಾಡಿದ್ರಲ್ಲಿ ಅಂತ. ಈಗ ಇದನ್ನು ಶುದ್ಧ ಮಾಡ್ಬೇಕಾದವ್ರು. ನಾವು ಈ ವಿಷಯದ ಬಗ್ಗೆ ನಾವು ಮುಲಾಜಿಲ್ಲದೆ, ಯಾಕೆ ಹೇಳಿದ್ರೆ ನಾನು ಒಂದು ಸಣ್ಣ ಇದನ್ನು ತಮ್ಮ ಗಮನಕ್ಕೆ ನೋಡಿ, 56ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ವೆ ಸಚಿವರಾಗಿ ಅವರು ತಮಿಳುನಾಡಿನಲ್ಲಿ ಒಂದು ಆಕ್ಸಿಡೆಂಟ್ ಆಗಿ 140 ಜನ ಸತ್ತಾಗ ಅವರು ಇಮಿಡಿಯೇಟ್ಲಿ ರಾಜೀನಾಮೆ ಕೊಡ್ತಾರೆ. ಯಾರು? ಪ್ರಧಾನಿ ನೆಹರು ಇರ್ತಾರೆ. 140 ಜನ ಸತ್ತಿರೋದು ತಮಿಳುನಾಡಿನಲ್ಲಿ. ಡೆಲ್ಲಿಯಲ್ಲಿ ಮಂತ್ರಿ ರಾಜೀನಾಮೆ ಕೊಡ್ತಾನೆ. ಅಂದ್ರೆ ಅದು ನನ್ನ ನೈತಿಕ ಜವಾಬ್ದಾರಿ ಹೇಳಿ. ಅದ ನಂತರ ಟಿ ಕೃಷ್ಣಮಾಚಾರಿ, ನಿಮ್ಗೆಲ್ಲ ಗೊತ್ತು, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಟಿ ಕೃಷ್ಣಮಾಚಾರಿ ಭಾರಿ ದೊಡ್ಡ ಜನ. 88ರಲ್ಲಿ ಒಂದು LIC ಅಕ್ರಮದಲ್ಲಿ ಅದಾಗ್ತದೆ. ಆಗ ಒಂದು ಚಾಗ್ಲಾ ಕಮಿಷನ್ ಮಾಡ್ತಾರೆ. ಅದು LIC ಅಕ್ರಮದಲ್ಲಿ ಆಗಿದೆ ಹೇಳಿ ಒಂದು ಸ್ಕ್ಯಾಮ್ ಆಗ್ತದೆ, ಸ್ಟಾಕ್ ಎಕ್ಸ್ಚೇಂಜ್ ಸಂಬಂಧಪಟ್ಟಂತೆ. ಅವರು ಹಣಕಾಸು ಸಚಿವರಾಗಿದ್ರು. ಅವರು ಇಮಿಡಿಯೇಟ್ಲಿ ರಾಜೀನಾಮೆ ಕೊಡ್ತಾರೆ. ಅವರೇನು ಅದರಲ್ಲಿ ಅವರ ಮೇಲೆ ಆಪಾದನೆ ಬರಲಿಲ್ಲ. VK ಕೃಷ್ಣಮೇನನ್ 62ರಲ್ಲಿ ಚೈನಾ ಭಾರತ ಇದ್ದಾದಾಗ ಸೋತದಕ್ಕೆ ನಮ್ಮ ಸೇನೆಯನ್ನ ಪ್ರಿಪೇರ್ಡ್ನೆಸ್ ಅಲ್ಲಿ ಇಡ್ಲಿಕ್ಕೆ ನಾನು ಸೋತೆ ಹೇಳಿ ರಾಜೀನಾಮೆ ಕೊಡ್ತಾರೆ. ಅಂದ್ರೆ ಈಗ ನಿತೀಶ್ ಕುಮಾರ್ ಈಗ ಯೋಚನೆ, 99ನಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದು ರೈಲ್ವೆ ಆಕ್ಸಿಡೆಂಟ್ ಆಗಿ 290 ಜನ ಸಾಯ್ತಾರೆ. ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರೆ. ಶಿವರಾಜ್ ಪಾಟೀಲ್ 26/11 2008 ನಾನು ಸೆಕ್ಯೂರಿಟಿಯಲ್ಲಿ ಲ್ಯಾಪ್ಸಸ್ ಇದೆ ಹೇಳಿ ಅವರು ರಾಜೀನಾಮೆ ಕೊಡ್ತಾರೆ. ಇದು ನಾನು ಹೇಳಿದ್ದು. ಅದರ ಆದ್ಮೇಲೆ ತಾವು ತಮ್ಮ ಗಮನದಲ್ಲಿ 93ನಲ್ಲಿ ಮಾಧವರಾವ್ ಸಿಂಧ್ಯಾ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಇಂಡಿಯನ್ ಏರ್ಲೈನ್ಸ್ ವಿಮಾನ ಒಂದು ಅಪಘಾತಕ್ಕಾಗ್ತದೆ. ಅದು ನನ್ನ ಜವಾಬ್ದಾರಿ. ಅವರು ಏನ್ ಹೇಳ್ತಾರೆ, ಫ್ಲೈಟ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ ನಾನು ಗಮನ ಕೊಡದೆ ಇದ್ದದ್ದು ನನ್ನ ತಪ್ಪು ಹೇಳ್ತಾರೆ. ಅವರು ಏನು ನೈತಿಕ ಮಮತಾ ಬ್ಯಾನರ್ಜಿ 2000 ರೈಲ್ವೆ ಸಚಿವರಾಗಿದ್ದಾಗಲೂ ಕೂಡ ಅವರು ಪಂಜಾಬ್ ಅಲ್ಲಿ ಆಕ್ಸಿಡೆಂಟ್ ಆಗಿ 43 ಜನ ಸತ್ತಾಗ ನೈತಿಕ ಹೊಣೆ ಹೋಗುತ್ತೆ. ಅಂದ್ರೆ ನಮ್ಮ ಮಧ್ಯೆ ಒಂದು ಹೈ ಸ್ಟ್ಯಾಂಡರ್ಡ್ ಅನ್ನ ಉಳಿಸಿಕೊಳ್ಳುವ ನೈತಿಕತೆ ಇರುವ ರಾಜಕಾರಣಿಗಳಿದ್ದಾರೆ. ಅಲ್ಲ, ಅವರಿಗೆ ಹೇಳೋದಾದ್ರೆ ಬಿಜೆಪಿಯಲ್ಲಿ ಅನೇಕ, ಕರ್ನಾಟಕದಲ್ಲೇ ಇದೆ. ಚಲುವರಾಯಸ್ವಾಮಿ ಆಗಿರ್ಬೋದು ಅಥವಾ ಆರ್ ಅಶೋಕ್ ಆಗಿರ್ಬೋದು, ಸುನೀಲ್ ಕುಮಾರ್ ಕಾರ್ಕಳ ಮೇಲೆ ಅನೇಕ ಆರೋಪಗಳಿವೆ. ಕಾಂಗ್ರೆಸ್ಸಿಗರಿಗೆ ಬಿಜೆಪಿ ಆದರ್ಶ ಆದ್ರೆ ಕಾಂಗ್ರೆಸ್ ವಕ್ತಾರರು ಹೇಳ್ಬೇಕು, ಭ್ರಷ್ಟಾಚಾರದಲ್ಲಿ ನಮಗೆ ಬಿಜೆಪಿ ಆದರ್ಶ, ಆದ್ರಿಂದ ನಾವು ಇಂಥವರನ್ನೆಲ್ಲ ಆದರ್ಶವಾಗಿ ನಮ್ಮ ಈಶ್ವರಪ್ಪನವರನ್ನು ಅವರ ಮನೆಯಲ್ಲಿ ಮಿಷನ್ ಸಿಕ್ಕಿತು ನೋಟ್ಕೊಂಡು ಮಾಡೋದು, ಇಂಥವರೇ ನಮ್ಗೆ ಆದರ್ಶ ಹೇಳಿ ವಕ್ತಾರ ಒಪ್ಪಿದ್ರೆ ತಪ್ಪೇ.